ಸೊ ಬಹುಶಃ ಇಂಥದ್ದು ಯಾವುದೇ ಒಂದು ಸ್ವಸ್ಥ ಸಮಾಜಕ್ಕೆ ಪೂರಕವಾಗಿರುವಂಥ ವಾತಾವರಣ ಅಲ್ಲ. ಹಾಗಾಗಿ ಪೊಲೀಸವರು ಯಾರನ್ನ ದಸ್ತಗಿರಿ ಮಾಡ್ತಾಯಿದ್ದಾರೆ, ಯಾವ ಕಾರಣಕ್ಕೆ ಮಾಡ್ತಾಯಿದ್ದಾರೆ ಅನ್ನೋದನ್ನು ನಾವು ಯಾರೂ ಪ್ರಶ್ನೆ ಮಾಡೋಂಗಿಲ್ಲ. ಹಾಗಾಗಿಯೂ ಕೂಡ ಒಂದು ಅಡ್ವೊಕೇಟ್ಸ್ಗಳ ತಂಡನ ನಾನು ಈಗಾಗಲೇ ಮಾತಾಡ್ತಾ ಇದ್ದೇನೆ. ಸಾಕಷ್ಟು ಪೋಷಕರು ಅಲ್ಲಿ ದಸ್ತಗಿರಿ ಮಾಡಿದ ಕೂಡಲೇ ನನ್ನ ಮಕ್ಕಳು ಇದರಲ್ಲಿ ಭಾಗಿಯಾಗಿಲ್ಲ ಅನ್ನೋದನ್ನು ಅವರು ಅಳಲು ತೋರ್ಕೋತಾರೆ. ಸತ್ಯ ಸಂಗತಿಗಳನ್ನ ನೋಡುವಂಥದ್ದಕ್ಕೆ ಒಂದು ಅಡ್ವೊಕೇಟ್ಸ್ನ ತಂಡವನ್ನು ನಾನು ಈ ಹಿಂದೆ ಕೂಡ ನಾವು ಮಾಡಿದ್ವಿ. ಅದೇ ರೀತಿಯಲ್ಲಿ ಸಹಾಯ ಆಗುವಂಥದ್ದಕ್ಕೆ ಏನಾಗಬೇಕು ಅಂಥದ್ದು ಮಾಡ್ತೀವಿ. ಒಟ್ಟಾರೆ ತಪ್ಪಿಸ್ತರು ಯಾರೇ ಇರಲಿ ಕ್ಷಮೆ ಅನ್ನೋದಿಲ್ಲ.